ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಓಮಿನಿ ಗಾಡಿ 2007 ಮಾಡಲು ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸು, ಲೊಕೇಶನ್ನು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗುತ್ತೆ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಓಮಿನಿ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಿಮ್ಮ ಯಾವುದೇ ಗಾಡಿ ಆಗಿರಲಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೆ ಏನಾದರೂ ಅನಿಸಿದ್ರೆ ವೀಕ್ಷಕರೇ, ನಿಮ್ಮ ಗಾಡಿ ಫೋಟೋಸು, ಡೀಟೇಲ್ಸು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋಕ್ಕೆ ಹೋಗಬೇಡಿ, ನೀವು ವಾಟ್ಸಪ್ಪಲ್ಲಿ ಜಸ್ಟ್ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರೇ. ಕಳಿಸಿ ಆದಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ನೀವೇನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರೋ ಅದನ್ನೇ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕೆ ಹೋಗ್ಬಿಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ, ಓಕೆನಾ. ನಿಮಗೆ ಗಾಡಿ ಓನರ್ ನಂಬರ್ ಬೇಕಂದರೆ ಮುಂದೆ ವೀಡಿಯೋದಲ್ಲಿ ನಿಮಗೆ ಗಾಡಿ ನಂಬರು ಮತ್ತು ಅವ್ರು ಹೇಳಿರೋಂಥ ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಎಲ್ಲ ಜೊತೆಗೆ ಸಿಗುತ್ತೆ. ನೀವು ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ, ಓಕೆನಾ. ಇನ್ನು ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ದಾರೆ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ, ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಆಮೇಲೆ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಇದು ಒಂದು ಓಮಿನಿ ಕಳಿಸಿದ್ರಲ್ಲ, ಹಾಂ ಮಾಡಲ್ ಎಷ್ಟು ಸರ್ ಅದು? ಸರ್ 2007 ಮಾಡಲು. ಓಕೆ, ಓನರ್ ಎಷ್ಟಾಗಿದ್ದಾರೆ? ಓನರು 7 ಆಗಿದ್ದಾರೆ ಸರ್ ಈಗ. 2007 7 ಓನರಾ? ಹಾಂ 7 ಓನರು. ನೀವೇ 7 ಓನರಾ? ಹಾಂ ಅದೇ ಇನ್ನು ನಮ್ಮ ಫ್ರೆಂಡ್ ಹೆಸರಾಗಿದೆ ಹಾಂ ಹಾಂ ಅವ್ರ ಗಾಡಿ. ಹಾಂ ರವಿ KS ಅಂತೇಳಿ ಅವರು 7ನೇ ಓನರು. ಹಾಂ ಹಾಂ ಈಗ ಮಾಡ್ಕೊಂಡ್ರೆ 8ನೇ ಓನರು. ಓಕೆ ಓಕೆ. ಗಾಡಿ ಎಷ್ಟು ಓಡಿದೆ? ಗಾಡಿ 1 ಚಿಲ್ಲರೆ ಓಡಿದೆ ಸರ್. ಓಕೆ, ಇದು ಪೆಟ್ರೋಲು ವಿತ್ LPG ಏನಾದರೂ ಇದೆಯಾ? ಹಾಂ 2 ಇದೆ, ಅಪ್ರೂವಲ್ ಇದೆ. LPG 2 ರನ್ನಿಂಗಲ್ಲಿದೆಯಾ? ಹಾಂ 2 ರನ್ನಿಂಗ್ ಇದೆ ಸರ್. ಓಕೆ, ಇದು ಪೆಟ್ರೋಲ್ಗೆ ಒಂದು 18 ಮೈಲೇಜ್ ಬರ್ತಾ ಇದೆ, ಗ್ಯಾಸ್ಗೆ 320 ಬರ್ತಾ ಇದೆ. 320 ಬರುತ್ತೆ. ಒಂದು ಫುಲ್ ಟ್ಯಾಂಕಿಗೆ? ಹಾಂ ಫುಲ್ ಟ್ಯಾಂಕ್ ಒಂದು ಸಿಲಿಂಡ್ರಿಗೆ. ಓಕೆ ಓಕೆ. 900 ರೂಪಾಯಿ ಸಿಲಿಂಡ್ರ್ ಹಾಕ್ಸಿದ್ರೆ 320 ಬರುತ್ತೆ. ಸರಿ ಸರ್. ಇದು 5 ಸೀಟ್ರಾ 8 ಸೀಟ್ರಾ? 8 ಸೀಟ್ರ್ ಸರ್. ಹಾಂ ಓಕೆ. ಗಾಡಿ ಎಲ್ಲ ಕಂಡೀಷನ್ ಹೆಂಗಿದೆಯಾ? ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್, ಯಾವುದೇ ಪ್ರಾಬ್ಲಮ್ ಇಲ್ಲ. ಸ್ಟೆಪ್ನಿ ಇದೆ, ಹ್ಞೂ ಹ್ಞೂ. ಗಾಡಿ ಗುಡ್ ಕಂಡೀಷನ್ ಇದೆ. ಓಕೆ, ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ? ಟೈರ್ ಎಲ್ಲ ಒಂದು 60% ಇದೆ ಸರ್. 4ನಾ? 3 60% ಬರುತ್ತೆ, ಒಂದು 50% ಇದೆ. ಇನ್ನು ಸ್ಟೆಪ್ನಿದು 80% ಇದೆ ಸ್ಟೆಪ್ನಿ. ಹ್ಞೂ ಹ್ಞೂ. ಫ್ರಂಟ್ 2 ಒಟ್ಟಿನಲ್ಲಿ ಈಗಿರೋದು 80%. ಒಂದು ಮಾತ್ರ ಸ್ವಲ್ಪ 50%. ಅಲ್ಲಿ 4 80% ಬರುತ್ತೆ ಟೈರು. ಓಕೆ ಸರ್. ಇದು FC ಇನ್ಸೂರೆನ್ಸ್ ಇಲ್ಲೇ ತನಕ ಇದೆ ಸರ್? ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಐತೆ, ಕಟ್ಕೊಡ್ತೀವಿ. ಮತ್ತು ಇದು FC 2027 ಇದೆ. FC ಒಂದು ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಒಂದು ಡಿವೋ ಇದೆ. ಇನ್ಸೂರೆನ್ಸ್ ಒಂದು ಡಿವೋ ಇದೆ. ತಗೊಳ್ಳೋರಿಗೆ ಕಟ್ಕೊಡ್ತೀರಾ ಫ್ರೆಶ್ ಆಗಿ? ಹಾಂ ಫ್ರೆಶ್ ಕಟ್ಕೊಡ್ತೀವಿ. ಇನ್ಸೂರೆನ್ಸ್ ಇಂದ 1,50,000 ಆಗುತ್ತೆ. ಓಕೆ ಓಕೆ. ಈಗ ಎಕ್ಸ್ಟ್ರಾ ಪೆಂಡಿಂಗ್ ಏನಾದರೂ ಮಾಡಿಸಿರಾ ಗಾಡಿಗೆ? ಇಲ್ಲ ಸರ್, ಏನು ಮಾಡಿಸಿಲ್ಲ. ಏನು ಒಳಗಡೆ ಮ್ಯೂಸಿಕ್ ಸಿಸ್ಟಮು ಏನು ಯಾವ ಥರ ಇಲ್ಲ? ಇದಿದೆ, FM ಇದಿದೆ. ಹಾಂ, ಸೀಟ್ ಕವರ್ ಎಲ್ಲ ನೀಟಾಗಿದೆಯಾ? ಹಾಂ ಸೀಟ್ ಕವರ್ ಎಲ್ಲ ನೀಟಾಗಿದೆ ಸರ್, ಏನು ಹಾಳ ಇಲ್ಲ. ಗಾಡಿ ಮಾತ್ರ ನೀಟಾಗಿದೆ. ಓಕೆ ಓಕೆ. ಒಟ್ಟು ಎಲ್ಲಿ ಡೆಂಟು ಸ್ಕ್ರ್ಯಾಚು ಈ ಥರ ಏನು? ಹಿಂದ್ಗಡೆ ಸ್ವಲ್ಪ ಇದು ಸ್ಕ್ರ್ಯಾಚಸ್ ಥರ ಇದೆ, ಅದು ಪೇಂಟ್ ಹೋಗಿದೆ ಬಿಸಿಲಲ್ಲಿ ನಿಲ್ಲಿಸಿ ಗಾಡಿ. ಆ ಪೇಂಟ್ ಹಿಂದ್ಗಡೆ ಸ್ವಲ್ಪ ಮಾಡಿಸ್ಬೇಕಾಗ್ತಿಲ್ಲ. ಸದ್ಯಕ್ಕೆ ಯೂಸ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಗಾಡಿ ಮಾತ್ರ ಕಂಡೀಷನ್ ಐತೆ. ಓಕೆ ಓಕೆ. ನಾವು ಧರ್ಮಸ್ಥಳಕ್ಕೆಲ್ಲ ಗಾಡಿ ಹೊಡೆದಿದ್ವಿ, ಅದೇನು ಸಮಸ್ಯೆ ಇಲ್ಲ. ಸರಿ ಸರ್. ಎಲ್ಲಿರೋದು ಗಾಡಿದು? ಗಾಡಿದು ತುಮಕೂರು ಡಿಸ್ಟಿಕ್ ಸರ್, ಚಿಕ್ಕನಾಯಕನಹಳ್ಳಿ ತಾಲೂಕು. ಚಿಕ್ಕನಾಯಕನಹಳ್ಳಿ ತಾಲೂಕು. ಅಲ್ಲಿ ಅವರು? ಇದು ಕಲ್ಲೇನಹಳ್ಳಿಯಿಂದ, ಜೋಡಿ ಕಲ್ಲೇನಹಳ್ಳಿ, ಚಿನ್ನಹಳ್ಳಿಯಿಂದ 5 ಕಿಲೋಮೀಟ್ರು, 6 ಕಿಲೋಮೀಟ್ರ್ ಆಯ್ತು ನಮ್ಮೂರು. ಓಕೆ ಓಕೆ ಓಕೆ. ನಮ್ಮ ತಾಲೂಕಿಂದ ಜೋಡಿ. ಓಕೆ. ಏನು ಹೇಳ್ತೀರಾ ಪ್ರೈಸು? ಪ್ರೈಸ್ 120 ಹೇಳ್ತೀವಿ ಸರ್. 120? ಹಾಂ ಸರ್. ಫೈನಲ್ ಅಂದ್ರೆ? ಫೈನಲ್ ಅಂದರೆ ಮಾಡಿಕೊಡ್ತೀವಿ, ಒಂದು ಹೆಚ್ಚು ಕಮ್ಮಿ. ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಕಾಂಟ್ಯಾಕ್ಟ್ ನಂಬರ್ ಇದೇ ನಂಬರೇ. ಸರಿ ಸರ್, ಆಯಿತು. ಇದೇ ನಂಬರ್ ಹಾಕ್ತೀನಿ ಯೂಟ್ಯೂಬಲ್ಲಿ, ಓಕೆನಾ? ಹಾಂ ಇದೇ ನಂಬರ್ ಹಾಕಿರಿ, ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. ಗಾಡಿ ಕಂಡೀಷನ್ ಇದೆ. ಸರಿ ಸರ್, ಆಯಿತು.
ಹಾಂ ಸರಿ ಹೇಳಿ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಈ ಗಾಡಿ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನಲ್ಲಿ ಕಾಣಿಸ್ತೀಯಲ್ಲ ರೆಡ್ ಕಲರಲ್ಲಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಅದು ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ವೀಕ್ಷಕರೇ. ಏನೇ ಡೌಟ್ಸ್ ಇದ್ರೂ ಅವ್ರಿಗೆ ಕಾಲ್ ಮಾಡಿದರೆ ನಿಮ್ಮ ಡೌಟ್ಸ್ಗಳು ಏನಿದ್ರು ಅವ್ರ ಕಡೆಯಿಂದನೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ಒಂದು ಸಲ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ಲೊಕೇಶನ್ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ ವೀಕ್ಷಕರೇ. ದಯವಿಟ್ಟು ಫೋನ್ಪೇಯಲ್ಲಿ ಮತ್ತು ಗೂಗಲ್ ಪೇಯಲ್ಲಿ ಯಾವುದೇ ಥರದ ಅಡ್ವಾನ್ಸ್ಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಡೈರೆಕ್ಟಾಗಿ ಗಾಡಿ ಇರೋ ಜಾಗಕ್ಕೆ ಹೋಗ್ಬಿಟ್ಟು ಕೂತು ಮಾತಾಡ್ಕೊಳ್ಳಿ, ಓಕೆನಾ? ಯಾಕಂದರೆ ಸ್ವಲ್ಪ ಜನ ಮೊನ್ನೆ ರೀಸೆಂಟಾಗಿ ಹಂಗೆ ಮಾಡಿದ್ರು ಅಂತೇಳಿ ಕಾಲ್ ಮಾಡಿದ್ರು ನಮಗೆ, ಹಾಗಾಗಿ ಹೇಳ್ತಿದ್ದೇನೆ ವೀಕ್ಷಕರೇ, ಓಕೆನಾ? ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ವೀಕ್ಷಕರೇ. ಥ್ಯಾಂಕ್ ಯು.